Good morning, students. Welcome to online classes. Myself, Raghavendra BN, the mathematics teacher in Vishwamanava High School. Okay, in this last video, we are discussed about introduction of Euclid's geometry, the second chapter, introduction to Euclid's geometry. In this chapter, we are discussed about introduction of geometry, brief discussed about Euclid's, and we are discussing about Euclid's axioms and Euclid's definitions to the geometry. Therefore, today we are discussing about Euclid's postulates. Postulates means a postulate is a statement that is assumed true without proof. Postulates are the statements, some ಹೇಳಿಕೆಗಳು ಅಂತ ಹೇಳ್ತೀವಿ. ಆ ಹೇಳಿಕೆಗಳನ್ನು ನಾವು ಯಾವುದೇ ರೀತಿಯ ಸಾಧನೆ ಇಲ್ಲದೆ ಒಪ್ಪಿಕೊಳ್ತಕ್ಕಂಥ ಒಂದು ಸಾಮಾನ್ಯ ಹೇಳಿಕೆಗಳಾಗಿರ್ತವೆ. ಅದನ್ನು ನಾವು ಪಾಸ್ಟುಲೇಟ್ಸ್ ಅಂತ ಕರಿತಾ ಹೋಗ್ತೀವಿ. ಎ ಪಾಸ್ಟುಲೇಟ್ಸ್ ಈಸ್ ಎ ಸ್ಟೇಟ್ಮೆಂಟ್ ದಟ್ ಈಸ್ ಅಸ್ಯೂಮ್ಡ್ ಟ್ರೂ ವಿತೌಟ್ ಪ್ರೂಫ್. ಎ ಥೇರಮ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್ ದಟ್ ಕ್ಯಾನ್ ಬಿ ಪ್ರೂವನ್. ಥೇರಮ್ಗಳನ್ನು ನಾವು ಸ್ಟೇಟ್ಮೆಂಟ್ಗಳು ಅವನು ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಬಟ್ ಪಾಸ್ಟುಲೇಟ್ಸನ್ನು ಯಾವುದೇ ರೀತಿ ಪ್ರೂಫ್ ಇರಲ್ಲ, ಅವುಗಳನ್ನು ನಾವು ಟ್ರೂ ಅಂತ ಒಪ್ಕೊಳ್ತೀವಿ. In this presentation we are going to briefly Euclid's postulates. We are going to briefly discussing about Euclid's postulates. There are 5 important postulates are given by Euclid's. That is, first one is Euclid postulate 1. A straight line may be drawn from any one point to any other point. In the last class I already told that postulates are the general statements is true that cannot be proved, that did not be proved, but these postulates are only applicable for the geometry part ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನಾವು ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಪಾಸ್ಟುಲೇಟ್ 1 ಅಂತ ಹೇಳ್ತೀವಿ. ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಟೇಕ್ ಎನಿ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಎ ಇಂದ ನಾವು ಬಿಗೆ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಬೋದು. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಬೋದು ಅನ್ನೋದು ಪಾಸ್ಟುಲೇಟ್ಸ್ 1. ಅರ್ಥ ಇದೆ ಇದು. ಪಾಸ್ಟುಲೇಟ್ 1 ಏನು ಹೇಳುತ್ತಪ್ಪ ಅಂದರೆ, ದಿಸ್ ದ ಸ್ಟೇಟ್ಮೆಂಟ್ ಆಫ್ ಪಾಸ್ಟುಲೇಟ್ 1 ಈಸ್ ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು any other point. The postulate says that a line passes through 2 points. ಈ ಪಾಸ್ಟುಲೇಟ್ ಏನು ಹೇಳುತ್ತಪ್ಪ ಅಂದರೆ, ಪಾಸ್ಟುಲೇಟ್ 1 ಯಾವುದೇ ಒಂದು ಲೈನು 2 ಪಾಯಿಂಟ್ಸ್ಗಳ ಮುಖಾಂತರ ಪಾಸ್ ಆಗುತ್ತೆ ಅಂತ ಹೇಳ್ತೀವಿ. ದ ಪಾಸ್ಟುಲೇಟ್ 1 ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಬೈ ಯೂಸಿಂಗ್ ದಿಸ್ ಡಯಾಗ್ರಾಮ್. ಹಿಯರ್ ದೇರ್ ಆರ್ 2 ಪಾಯಿಂಟ್ಸ್, 1, that is 1 point, and 3, 3 second point. The line, this is the line passes through these 2 points. Therefore, a line can be passes through any one point to any other point is the postulate 1. Postulate 2, a terminated line can be extended indefinitely ಅಂತ ಹೇಳ್ತೀವಿ. A terminated line can be extended indefinitely. ಯಾವುದೇ ಒಂದು ಲೈನನ್ನು ನಾವು ಎರಡೂ ಡೈರೆಕ್ಷನಲ್ಲಿ ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು, ಎನ್ಲಾರ್ಜ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಪಾಸ್ಟುಲೇಟ್ 2. ಟರ್ಮಿನೇಟೆಡ್ ಲೈನ್ ಮೀನ್ಸ್ ಲೈನ್ ಸೆಗ್ಮೆಂಟ್ ಎ ಬಿ ಅಂತ ಹೇಳ್ತೀವಿ. ದಿಸ್ ಎ ಬಿ ಲೈನ್ ಸೆಗ್ಮೆಂಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫ್ರಮ್ ಐದರ್ ಸೈಡ್ ಆಫ್ ಟು ಫ್ರಮ್ ಲೈನ್ಸ್. ಈ ಲೈನಿನ ಎರಡೂ ಸೈಡಲ್ಲಿ ಏನು ಡಾಟೆಡ್ ಲೈನ್ ಕಡೆ ಆರಾಮಾಗಿ ತೋರಿಸ್ತಾ ಇದೀವಲ್ಲ, ದೇರ್ ಈಸ್ ನೋ ಎಂಡ್. ಇಂಡೆಫಿನೆಟ್ಲಿ ಅದನ್ನ ಏನು ಮಾಡ್ತಾ ಹೋಗ್ತೀವಿ, ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ, ಎರಡೂ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಪಾಸ್ಟುಲೇಟ್ 2 ಅಂತ ಹೇಳ್ತೀವಿ. ಏನು ಹೇಳ್ಬೋದು, ಟರ್ಮಿನೇಟೆಡ್ ಲೈನ್ ಮೀನ್ಸ್ ಲೈನ್ ಸೆಗ್ಮೆಂಟ್ can be extended from either side to form a lines. ಅದು ಕೂಡ ಏನಾಗುತ್ತೆ, ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಒಂದು ಲೈನ್ ಆಗಿ ಫಾರ್ಮ್ ಆಗುತ್ತೆ. ದಟ್ ಈಸ್ ಅನದರ್ ಡೆಫಿನೇಷನ್ ಹೇಳೋದಾದರೆ, ಅನದರ್ ಸ್ಟೇಟ್ಮೆಂಟ್ ಹೇಳೋದಾದರೆ ಈಸಿಯಾಗಿ ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಪಾಸ್ಟುಲೇಟ್ 2. ಆ್ಯಂಡ್ ನೆಕ್ಸ್ಟ್ ಪಾಸ್ಟುಲೇಟ್ 3. ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಸರ್ಕಲ್ಗಳ ಮೇಲೆ ನೀವು ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀರಾ, ಸರ್ಕಲ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ. ಸರ್ಕಲ್ ಅಂತಂದರೆ ಯಾವುದೇ ಒಂದು ಸರ್ಕಲ್ ಡ್ರಾ ಮಾಡಬೇಕಪ್ಪ ಅಂದರೆ ನಮಗೆ ಒಂದು ಸೆಂಟರ್ ಬೇಕು, ಜೊತೆಗೆ ಇಷ್ಟು ರೇಡಿಯಸ್ ಅಂತ ಬೇಕೇ ಬೇಕು. ಅದನ್ನೇ ನಾವು ಪಾಸ್ಟುಲೇಟ್ 3ಯಲ್ಲಿ ಕಲಿತಾ ಹೋಗ್ತಕ್ಕಂಥದ್ದು. ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ಸೆಂಟರ್ ಯಾವುದಾರ ಆಗಿರಲಿ, ರೇಡಿಯಸ್ ಎಷ್ಟರ ಇರಲಿ,
ನಾವು ಎಲ್ಲವಕ್ಕೂ ಕೂಡ ರೇಡಿಯಸ್ ಸರ್ಕಲನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಸರ್ಕಲ್ ಆಫ್ ರೇಡಿಯಸ್ 1.5 ಸೆಂಟಿಮೀಟರ್ ಆ್ಯಂಡ್ ಸೆಂಟರ್ 0,0 ಸೆಂಟರ್ ಇದೆ. ಆಮೇಲೆ 1.5 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ನಾವೇನು ಮಾಡ್ಬೋದು, ಒಂದು ಸರ್ಕಲನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಅಥವಾ ರೇಡಿಯಸ್ 2 ಸೆಂಟಿಮೀಟರ್ ತಗೊಂಡು ಸೆಂಟರು ಅದೇ ಪಾಯಿಂಟಲ್ಲಿ ರೇಡಿಯಸ್ ಚೇಂಜ್ ಮಾಡಿದೆ 2 ಸೆಂಟಿಮೀಟರ್ ತೊಗೊಂಡೆ, ಅವಾಗ ಅಲ್ಲೂ ಕೂಡ ನಾವೇನು ಮಾಡೋದು, ಸರ್ಕಲನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಅಥವಾ ಬೇರೆ ಒಂದು ಸೆಂಟರ್ ತೊಗೊಂಡು 1,1 ಬೇರೆ ಒಂದು ಪಾಯಿಂಟಲ್ಲಿ ಸೆಂಟರ್ ತೊಗೊಂಡು ನೆಕ್ಸ್ಟ್ ನಾನು ಮಾಡಿದೆ 1 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಅಲ್ಲೇ ಮಾಡಿದೆ ಸರ್ಕಲನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಈ ರೀತಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಸರ್ಕಲ್ ಇದೆ, ಸೆಂಟರ್ 0,0 ಇದೊಂದು ಪಾಯಿಂಟ್, ಇದನ್ನು ಸೆಂಟರ್ ಅಂತ ಕನ್ಸಿಡರ್ ಮಾಡಿದರೆ ಫಸ್ಟ್ 1.5 ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಡ್ರಾ ಮಾಡ್ತೀವಿ, ಅವಾಗ ಈ ಸರ್ಕಲ್ ಬರುತ್ತೆ. ನೆಕ್ಸ್ಟ್ 2 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಡ್ರಾ ಮಾಡ್ತೀವಿ ಅದೇ ಪಾಯಿಂಟಲ್ಲಿ, ಅವಾಗ ಇನ್ನೊಂದು ಸರ್ಕಲ್ ಬರುತ್ತೆ. ನೆಕ್ಸ್ಟ್ 1,1 ಇದೊಂದು ಅನದರ್ ಪಾಯಿಂಟ್ ತೊಗೊಂಡೆ ಅದನ್ನು ಸೆಂಟರಾಗಿ ಕನ್ಸಿಡರ್ ಮಾಡ್ತೀವಿ, ರೇಡಿಯಸ್ 1 ಸೆಂಟಿಮೀಟರ್ ತೊಗೊಳ್ತೀವಿ, ನಾವು ಸರ್ಕಲ್ ಡ್ರಾ ಮಾಡ್ತೀವಿ, ಈ ಥರ ಸರ್ಕಲ್ ಡ್ರಾ ಮಾಡ್ತೀವಿ. ಬೇರೆ ಬೇರೆ ಪಾಯಿಂಟಲ್ಲಿ ಎಲ್ಲೇ ಹೋದರೂ ಕೂಡ ಯಾವುದೇ ಪಾಯಿಂಟಲ್ಲಿ ಕೂಡ ನಾವೇನು ಮಾಡ್ಬೋದು, ಯಾವುದೇ ರೇಡಿಯಸ್ಗೆ ಯಾವುದೇ ಪಾಯಿಂಟ್ಗೆ ನಾವೇನು ಮಾಡ್ತಾ ಹೋಗ್ಬೋದು, ಸರ್ಕಲನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ದಟ್ ಈಸ್ ಪಾಸ್ಟುಲೇಟ್ 3. ನೆಕ್ಸ್ಟ್ ಪಾಸ್ಟುಲೇಟ್ 4. ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಈಗ ಆಲ್ರೆಡಿ ರೈಟ್ ಆ್ಯಂಗಲ್ಸ್ ಅಂದರೆ ಗೊತ್ತಿರುತ್ತೆ, ರೈಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇಲ್ಲಿ ರೈಟ್ ಆ್ಯಂಗಲ್ಸ್ ಅಂತಲೂ ಹೇಳ್ಬೋದು. ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅದರ್. ರೈಟ್ ಆ್ಯಂಗಲ್ ಮೀನ್ಸ್ ಆ್ಯನ್ ಆ್ಯಂಗಲ್ ಮೆಜರ್ಸ್ ಎಕ್ಸಾಕ್ಟ್ಲಿ 90 degree. Therefore here in this two right angle triangles there are two right angles. Angle B is equal to 90 degree, angle Q is equal to 90 degree. ಅಂದರೆ ಆ್ಯಂಗಲ್ ಎ ಬಿ ಸಿ ಇದು ಮೆಜರ್ಸ್ 90 degree, ಆ್ಯಂಗಲ್ ಪಿ ಕ್ಯೂ ಆರ್ ಮೆಜರ್ಸ್ 90 degree. These two are right angles, these two are equal to one another. Therefore the postulate 4 states that all right angles are equal to one another. Therefore angle B is equal to angle Q, which is equal to 90 degree. Next postulate 5. The postulate 5 is a very important one. Therefore if a straight line falling on two straight lines, if a straight line falling on two straight lines, here there are three straight lines. Two straight lines are horizontal lines, two straight lines are horizontal lines, and one is transversal. If a straight line falling on two straight lines makes the interior angles on the same side of it taken together less than two right angles. ಅವೆರಡು ಸಮ್ ಏನಾದರೂ 90 degree ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್ ಅಂದರೆ 180 degree, 90 degree ಪ್ಲಸ್ 90 degree 180 degree, 180 degree ಅಂತ ಕಡಿಮೆ ಬಂದಿದೆ. ದೆನ್ ದ ಟೂ ಸ್ಟ್ರೈಟ್ ಲೈನ್ಸ್ ಇಫ್ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ, ಎರಡು ಸ್ಟ್ರೈಟ್ ಲೈನ್ಸನ್ನು ನಾವು ಇಂಡೆಫಿನೆಟಾಗಿ ಪ್ರೊಡ್ಯೂಸ್ ಮಾಡ್ತಾ ಹೋದರೆ ಮೀಟ್ ಆನ್ ದಟ್ ಸೈಡ್ ಆನ್ ವಿಚ್ ದ ಸಮ್ ಆಫ್ ಆ್ಯಂಗಲ್ಸ್ ಈಸ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಆ ಎರಡೂ ಲೈನ್ಸ್ಗಳನ್ನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಆ ಎರಡು ಆ್ಯಂಗಲ್ಸ್ಗಳು ಏನಾಗ್ತವೆ, ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ. ಮೀಟ್ ಆಗುತ್ತೆ, ಯಾವ ಸೈಡಲ್ಲಿ ಮೀಟ್ ಆಗುತ್ತೆ, ದ ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಬಿಕಮ್ಸ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಫಾರ್ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, how would you rewrite Euclid's fifth postulate so that it would be easier to understand? ಹೇಳಿದೆ postulate 5. If a straight line falling on two straight lines makes the interior angles, for example AB one straight line, CD another straight line, PQ third straight line. Here PQ straight line falls on two straight lines AB and CD, makes an interior angles, angle 1 and angle 2 or interior angles on same side, ಒಂದೇ ಸೈಡಲ್ಲಿ ಬರ್ತಕ್ಕಂಥ ಇಂಟೀರಿಯರ್ ಆ್ಯಂಗಲ್ಸ್ ದ ಸೇಮ್ ಸೈಡ್ ಇಟ್ ಆಫ್ ಇಟ್ ಟೇಕನ್ ಟುಗೆದರ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಎರಡೂ ಆ್ಯಂಗಲ್ಗಳ ಸಮ್ ಆ್ಯಡ್ ಮಾಡಿದರೆ 180 ಡಿಗ್ರಿಗಿಂತ ಕಡಿಮೆ ಬಂತು ಅಂದರೆ ದೆನ್ ದ ಟೂ ಸ್ಟ್ರೈಟ್ ಲೈನ್ಸ್ ಅಂದರೆ ಎ ಬಿ ಆ್ಯಂಡ್ ಸಿ ಡಿ ಇಫ್ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ, ಈ ಎರಡು ಸ್ಟ್ರೈಟ್ಗಳನ್ನ ನಾವು ಇಂಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋದರೆ ಈ ಸೈಡಲ್ಲಿ ಇದೇ ಡೈರೆಕ್ಷನ್ ಯಾವ ಆ್ಯಂಗಲ್ ಇರುತ್ತೋ ಆ ಇಂಟೀರಿಯರ್ ಆ್ಯಂಗಲ್ಸ್ಗಳ ಡೈರೆಕ್ಷನ್ ಅದೇ ಸೈಡಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಮೀಟ್ ಆನ್ ದಟ್ ಸೈಡ್, ಅದೇ ಸೈಡಲ್ಲಿ ಹೋದರೆ ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗ್ತಾ ಹೋಗ್ತವೆ, ಮೀಟ್ ಆಗ್ತಾ ಹೋಗ್ತವೆ. ಮೀಟ್ ಆನ್ ದಟ್ ಸೈಡ್ ಆನ್ ವಿಚ್ ದ ಸಮ್ ಆಫ್ ಆ್ಯಂಗಲ್ಸ್ ಈಸ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಅಂದರೆ ಎರಡು ಆ್ಯಂಗಲ್ಸ್ಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಬರುತ್ತೋ ಆ ಸೈಡಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಏನಾಗ್ತಾ ಹೋಗ್ತವೆ, ಮೀಟ್ ಆಗ್ತಾ ಹೋಗ್ತವೆ. ಬಟ್ ಈ ಡೈರೆಕ್ಷನಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಮೀಟ್ ಆಗಲ್ಲ, ಇನ್ನು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ, ಇವು ಕೂಡ ಎರಡು ಇಂಟೀರಿಯರ್ ಆ್ಯಂಗಲ್ಸ್, ದ ಸಮ್ ಆಫ್ ದೀಸ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಮೋರ್ ದ್ಯಾನ್ 180 ಡಿಗ್ರಿ ಆಗುತ್ತೆ. ಹಾಗಾಗಿ ಇಲ್ಲಿ ಇವು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಬಟ್ ಈ ಎರಡು ಇಂಟೀರಿಯರ್ ಆ್ಯಂಗಲ್ಸ್ಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಆಗಿರುತ್ತೋ ಆ ಸೈಡಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಆ ಎರಡು ಸ್ಟ್ರೈಟ್ ಲೈನ್ಸ್ ಏನಾಗ್ತಾ ಹೋಗ್ತವೆ, ದೇ ಆರ್ ಮೀಟ್ ಈಚ್ ಅದರ್. ದಿಸ್ ಈಸ್ ಪಾಸ್ಟುಲೇಟ್ಸ್ 5.
ಒಂದು ವೇಳೆ ಏನಾದರೂ ಎ ಬಿ ಮತ್ತು ಸಿ ಡಿ ಎರಡು ಪ್ಯಾರಲಲ್ ಲೈನ್ ಆಗಿದ್ದರೆ ಆವಾಗ ಪಿ ಕ್ಯೂ ಅನ್ನೋದೊಂದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಆ ಇಂಟರ್ಸೆಕ್ಟ್ ಆದಾಗ ಎರಡು ಇಂಟೀರಿಯರ್ ಆ್ಯಂಗಲ್ಸ್ಗಳ ಸಮ್ಮು 180 ಡಿಗ್ರಿ ಆಗಿರುತ್ತೆ ಅಂತ ತಿಳಿದು ಎ ಬಿ ಆ್ಯಂಡ್ ಸಿ ಡಿ ಆರ್ ಪ್ಯಾರಲಲ್ ಟು ಈಚ್ ಅದರ್ ಆಗಿದ್ದರೆ ಅಂಥ ಟೈಮಲ್ಲಿ ಪಿ ಕ್ಯೂ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಆದರೆ ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಬಟ್ ಇಲ್ಲಿ ಎ ಬಿ ಆ್ಯಂಡ್ ಸಿ ಡಿ ಆರ್ ನಾಟ್ ಪ್ಯಾರಲಲ್ ಲೈನ್ಸ್, therefore the sum of these two angles is less than 180 degree or less than two right angles. Therefore they can be extended in the same direction, same side, they can meet each other. ಎರಡು ಕೂಡ ಏನಾಗ್ತಾ ಹೋಗ್ತವೆ, ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಹೋಗ್ತವೆ. This is postulate 5. These are the 5 important postulates are given by Euclid's. Understand? A line can be drawn from any one point to any other point. First postulates. Second postulate, a terminated line can be extended indefinitely. Third one is a circle can be drawn from any center and any radius. Next, fourth one is right angles mele all right angles are equal to one another. And last postulate, that is fifth postulate, if a straight line falling on two straight lines makes the interior angles on the same side of it taken together less than two right angles, then the two straight lines, if reduced indefinitely, meet on that side on which the sum of angles is less than two right angles. ಅರ್ಥ ಹೇಳಿದ್ದು, ಒಂದು ಸ್ಟ್ರೈಟ್ ಲೈನು ಎರಡು ಅನದರ್ ಸ್ಟ್ರೈಟ್ಗಳನ್ನು ಇಂಟರ್ಸೆಕ್ಟ್ ಆದಾಗ ಎರಡು ಇಂಟೀರಿಯರ್ ಆ್ಯಂಗಲ್ಸ್ ಕ್ರಿಯೇಟ್ ಆಗ್ತವೆ. ಆ ಇಂಟೀರಿಯರ್ ಆ್ಯಂಗಲ್ಸ್ಗಳ ಸಮ್ಮು 180 ಡಿಗ್ರಿಗಿಂತ ಕಡಿಮೆ ಆಗಿದ್ದಂಥ ಸೈಡಲ್ಲಿ ಆ ಎರಡು ಸ್ಟ್ರೈಟ್ಗಳನ್ನು ಎಕ್ಸ್ಟೆಂಡ್ ಮಾಡಿದರೆ ಆ ಎರಡು ಸ್ಟ್ರೈಟ್ ಲೈನ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗದೆ ಆಗ್ತವೆ ಅನ್ನೋದು ಪಾಸ್ಟುಲೇಟ್ಸ್ 5 ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ಸ್ಗಳು ನೋಡಿದ್ರೆ, ಇದುವರೆಗೆ ನಾವು ಪಾಸ್ಟುಲೇಟ್ಸು ಮತ್ತು ಆಕ್ಸಿಮ್ಸ್ಗಳನ್ನು ಕಲಿತಾ ಬಂದ್ವಿ. 5 ಆಕ್ಸಿಮ್ಸ್ ಮತ್ತು 5 ಪಾಸ್ಟುಲೇಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬಂದ್ವಿ. ಆ ಆಕ್ಸಿಮ್ಸ್ ಮತ್ತು ಪಾಸ್ಟುಲೇಟ್ಸ್ ಸಂಬಂಧಪಟ್ಟಂಗೆ ಒಂದೆರಡು ಎಕ್ಸಾಂಪಲ್ಸ್ ಇದಾವೆ. ಸಿಂಪಲ್ ಎಕ್ಸಾಂಪಲ್ಸ್ ನೋಡೋದಾದರೆ, ಇಫ್ ಎ ಬಿ ಆ್ಯಂಡ್ ಸಿ ಆರ್ ದ 3 ಪಾಯಿಂಟ್ಸ್, ಇಫ್ ಎ ಬಿ ಆ್ಯಂಡ್ ಸಿ ಆರ್ 3 ಪಾಯಿಂಟ್ಸ್ ಆನ್ ಎ ಲೈನ್, ಆ 3 ಪಾಯಿಂಟ್ಸು ಒಂದು ಲೈನ್ ಮೇಲೆ ಇದ್ದಾವೆ. ಆ್ಯಂಡ್ ಬಿ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಸಿ, ಬಿ ಅನ್ನೋದು ಎ ಮತ್ತು ಸಿಗಳ ಮಧ್ಯೆ ಇದೆ. ದೆನ್ ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ, ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ. ಎ ಬಿ ಸಿ ಆರ್ 3 ಪಾಯಿಂಟ್ಸ್ ಆನ್ ಎ ಲೈನ್, ಒಂದೇ ಲೈನ್ ಮೇಲೆ ಇರ್ತಕ್ಕಂಥ 3 ಪಾಯಿಂಟ್ಸ್. ಇನ್ ದೀಸ್ ಪಾಯಿಂಟ್ಸ್ ಬಿ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಸಿ, ಎ ಮತ್ತು ಸಿ ಮಧ್ಯೆ ಬಿ ಪಾಯಿಂಟ್ ಲೊಕೇಟ್ ಆಗಿದೆ. ಇನ್ ದ ಫಿಗರ್ ಗಿವನ್ ಎಬೋ ಎ ಸಿ ಕೋಯಿನ್ಸೈಡ್ ವಿತ್ ಎ ಬಿ ಪ್ಲಸ್ ಬಿ ಸಿ. ಈಗ ಫಾರ್ ಎಕ್ಸಾಂಪಲ್ ಎ ಸಿ ಅನ್ನೋದೊಂದು ಲೈನ್ ಇದೆ. ಎ ಸಿ ಲೈನು ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂತ ಹೇಳ್ಬೋದಾ. ಎ ಬಿ ಮತ್ತು ಬಿ ಸಿ ಎರಡೂಗಳನ್ನು ಅಳತೆ ಮಾಡಿ ಆ್ಯಡ್ ಮಾಡಿದರೆ ಎ ಸಿ ಎಷ್ಟಿರುತ್ತೆ ಅಷ್ಟೇ ಬರುತ್ತಾ. ಹಾಗಾಗಿ ಎ ಸಿ ಲೈನ್ ಮೇಲೆ ಎ ಬಿ ಪ್ಲಸ್ ಬಿ ಸಿ ಕೋಯಿನ್ಸೈಡ್ ಆಗುತ್ತೆ. ಕೋಯಿನ್ಸೈಡ್ ಆಯಿತಪ್ಪ ಅಂದರೆ ನಾವು ಆಕ್ಸಿಮ್ಸ್ 4 ಪ್ರಕಾರ, ಯೂಕ್ಲಿಡ್ಸ್ ಆಕ್ಸಿಮ್ಸ್ 4 ಪ್ರಕಾರ ಏನು ಹೇಳ್ಬೋದು, ಥಿಂಗ್ಸ್ ವಿಚ್ ಆರ್ ಕೋಯಿನ್ಸೈಡ್ ವಿತ್ ಒನ್ ಅನದರ್, ಒಂದು ಥಿಂಗ್ಸ್ ಮೇಲೆ ಇನ್ನೊಂದು ಥಿಂಗ್ಸ್ ಕೋಯಿನ್ಸೈಡ್ ಆಯಿತು ಅಂದರೆ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಹೇಳಿದ್ವಿ. ಅವೆರಡು ಈಕ್ವಲ್ ಆಗಿರ್ತವೆ ಅಂತೇಳಿ. ಹಾಗಾದರೆ ಎ ಸಿಗೆ ಎ ಬಿ ಪ್ಲಸ್ ಬಿ ಸಿ ಕೋಯಿನ್ಸೈಡ್ ಆದರೆ ಅವೆರಡು ಏನಾಗಿರ್ತವೆ, ಹಾಗಾದರೆ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಂತ ಬರಿತಾ ಹೋಗ್ಬೋದು. ಫಾರ್ ಎಕ್ಸಾಂಪಲು ಎ ಸಿ ಏನಾದರೂ 6 ಸೆಂಟಿಮೀಟರ್ ಇತ್ತು ಅಂದರೆ ಎ ಸಿ ನಾವು ಮೆಜರ್ ಮಾಡಿದಾಗ 6 ಸೆಂಟಿಮೀಟರ್ ಬರುತ್ತೆ. ಎ ಬಿ 4 ಸೆಂಟಿಮೀಟರ್ ಅಂತ ತಿಳ್ಕೊಳ್ರಿ. ಎ ಬಿ ಎಷ್ಟಿರುತ್ತೆ 4 ಸೆಂಟಿಮೀಟರ್, ಬಿ ಸಿ ಎಷ್ಟಿರುತ್ತೆ ಅಳತೆ ಮಾಡಿದಾಗ 2 ಸೆಂಟಿಮೀಟರ್ ಬರುತ್ತೆ. ಎ ಸಿ ಟೋಟಲ್ ಎಷ್ಟಿದೆ 6 ಸೆಂಟಿಮೀಟರ್ ಇದೆ. ಎ ಬಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದಾಗ 4 ಪ್ಲಸ್ 2 ಎಷ್ಟಾಗುತ್ತೆ 6 ಆಗುತ್ತೆ. ದೇರ್ಫೋರ್ 6 ಈಕ್ವಲ್ ಟು 6 ಆಯಿತಾ. ಅಂದರೆ ಅರ್ಥ ಏನು, ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ಅಂದರೆ ನಾವು ಈ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಿದ್ವಿ, ಬೈ ಯೂಸಿಂಗ್ ಆಕ್ಸಿಮ್ 4, ಥಿಂಗ್ಸ್ ವಿಚ್ ಕೋಯಿನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಆ ಒಂದು ಆಕ್ಸಿಮ್ ಮುಖಾಂತರ ನಾವೇನು ಮಾಡ್ಬೋದು, ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಇನ್ ದ ಎಬೋ ಕ್ವಶನ್, ಇನ್ ದ ಕ್ವಶನ್ ಬಿಲೋ ಕ್ವಶನ್, ಪಾಯಿಂಟ್ ಸಿ ಈಸ್ ಕಾಲ್ಡ್ ಎ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಎ ಬಿ ಲೈನ್ ಸೆಗ್ಮೆಂಟ್ಗೆ ಸಿ ಅನ್ನೋದೇನಾಗಿರುತ್ತೆ ಮಿಡ್ ಪಾಯಿಂಟ್ ಆಗಿರುತ್ತೆ. ಪ್ರೂವ್ ದಟ್ ಎವ್ರಿ ಲೈನ್ ಸೆಗ್ಮೆಂಟ್ ಆ್ಯಸ್ ಒನ್ ಆ್ಯಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್. ಪ್ರೂವ್ ದಟ್ ಎವ್ರಿ ಲೈನ್ ಸೆಗ್ಮೆಂಟ್ ಆ್ಯಸ್ ಹ್ಯಾವಿಂಗ್ ಒನ್ ಆ್ಯಂಡ್ ಓನ್ಲಿ ಒನ್ ಪಾಯಿಂಟ್. ಯಾವುದೇ ಒಂದು ಲೈನ್ ಸೆಗ್ಮೆಂಟ್ಗೆ ಒಂದೇ ಒಂದು ಮಧ್ಯ ಬಿಂದು ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಇನ್ ಪ್ರೀವಿಯಸ್ ಕ್ವಶನ್ ಸಿ ವಾಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಇಲ್ಲಿ ಏನು ಹೇಳಿದ್ದಾರೆ, ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಈಗ ಎ ಬಿ ಅನ್ನೋದು ಲೈನ್ ಸೆಗ್ಮೆಂಟ್ ಇದೆ. ಎ ಬಿ ಲೈನ್ ಸೆಗ್ಮೆಂಟಲ್ಲಿ ಸಿ ಅನ್ನೋದು ಮಿಡ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಸಿ ಅನ್ನೋದು ಮಿಡ್ ಪಾಯಿಂಟ್ ಆದರೆ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಗೊತ್ತಿರುತ್ತೆ ನಿಮಗೆ. ದೇರ್ಫೋರ್ ನಾವು ವಿ ಕನ್ಸಿಡರ್
ದೇರ್ ಆರ್ 2 ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ. ನಾವು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 2 ಮಿಡ್ ಪಾಯಿಂಟ್ಗಳನ್ನು ತಗೊಳ್ಳೋಣ, ಒಂದು ಸಿ ಮತ್ತು ಇನ್ನೊಂದು ಡಿ. ಸಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಕನ್ಸಿಡರ್ ಮಾಡಿದರೆ ಅವಾಗ ಏನು ಬರ್ಕೋಬೋದು, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಬರ್ಕೋಬೋದಾ, ಈಕ್ವೇಷನ್ 1 ಅಂತ ಬರ್ಕೊಳ್ತೀರಾ. ಅದೇ ಥರ ನೆಕ್ಸ್ಟ್ ಈಗ ಸಿ ಬಿಟ್ಬಿಡ್ರಿ, ಡಿ ಅನ್ನ ಮಿಡ್ ಪಾಯಿಂಟ್ ಅಂತ ತಗೊಳ್ರಿ. ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಆದರೆ ಎ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಬರ್ಕೋಬೋದಾ, ಎ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಥವಾ ಡಿ ಬಿ ಅಂತ ಬರ್ಕೊಳ್ತೀವಿ. ಈಕ್ವೇಷನ್ 2 ಸಬ್ಟ್ರಾಕ್ಟಿಂಗ್ 1 ಫ್ರಮ್ 2. ಈಕ್ವೇಷನ್ 1 ಅನ್ನು 2 ಇಂದ ಸಬ್ಟ್ರಾಕ್ಟ್ ಮಾಡಿದರೆ ಎ ಸಿ ಮೈನಸ್ ಎ ಡಿ ಆಗುತ್ತಾ, ಎಲ್ ಎಚ್ ಎಸ್ ಕಳೀತಾ ಹೋಗಬೇಕು. ಎ ಸಿ ಮೈನಸ್ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಮೈನಸ್ ಡಿ ಬಿ ಅಂತ ಬರ್ಕೋಬೋದಾ. ಎ ಸಿ ಮೈನಸ್ ಎ ಡಿ ಅಂದರೆ ಈಗ ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ, ಎ ಸಿಯಲ್ಲಿ ಎ ಡಿಯನ್ನು ಕಳೆದ್ರೆ ಮೈನಸ್ ಸಿ ಡಿ ಉಳಿಯುತ್ತಾ, ಇನ್ನಿಷ್ಟು ಉಳಿಯುತ್ತೆ, ಮೈನಸ್ ಸಿ ಡಿ ಉಳಿಯುತ್ತೆ, ಮೈನಸ್ ಡಿ ಸಿ ಅಂತ ಬರಿತೀವಿ. ಈಸ್ ಈಕ್ವಲ್ ಟು ಸಿ ಬಿಯಲ್ಲಿ ನಾವು ಬಿ ಡಿಯನ್ನು ಕಳೆದ್ರೆ ಅಥವಾ ಡಿ ಬಿಯನ್ನು ಕಳೆದ್ರೆ ಇನ್ನು ಸಿ ಡಿ ಉಳಿಯುತ್ತಾ, ಸಿ ಡಿ ಉಳಿಯುತ್ತೆ. ದೇರ್ಫೋರ್ ಇಲ್ಲಿ ಮೈನಸ್ ಇದೆ, ಈ ಕಡೆ ಇದು ಡಿ ಸಿಯನ್ನು ಈ ಕಡೆ ತಗೊಂಡ್ರೆ ಮೈನಸ್ ಡಿ ಸಿ ಆಗುತ್ತಾ, ಪ್ಲಸ್ ಡಿ ಸಿ ಎಲ್ ಎಚ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಬಂದರೆ ಮೈನಸ್ ಡಿ ಸಿ ಈಸ್ ಈಕ್ವಲ್ ಟು 0 ಆಗುತ್ತಾ. ಮೈನಸ್ ಡಿ ಸಿ ಏನಾಗುತ್ತೆ, 2 ಡಿ ಸಿ ಆಗುತ್ತೆ, ಮೈನಸ್ 2 ಡಿ ಸಿ ಆಗುತ್ತೆ. ಈಸ್ ಈಕ್ವಲ್ ಟು 0 ಇದೆ, ಮೈನಸ್ 2 ಅನ್ನು ಕ್ಯಾನ್ಸಲ್ ಮಾಡಿದರೆ ಮೈನಸ್ 2 ಅನ್ನು ಈ ಕಡೆ ಕಳಿಸಿದರೆ ಡಿ ಸಿ ಈಸ್ ಈಕ್ವಲ್ ಟು 0/-2 ಅಂತ ಬರುತ್ತೆ. ಆವಾಗ ಡಿ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, 0ನೇ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಇಲ್ಲಿ ಮೈನಸ್ ಡಿ ಸಿ ಈಸ್ ಈಕ್ವಲ್ ಟು ಡಿ ಸಿ, 2 ಡಿ ಸಿ ಹೆಂಗೆ ಬಂದಂತ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಮೈನಸ್ ಡಿ ಸಿ ಇದೆ. ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂಥ ಡಿ ಸಿಯನ್ನು ನಾವು ಎಲ್ ಎಚ್ ಎಸ್ ಕಳಿಸಿದಾಗ ಅದು ಮೈನಸ್ ಡಿ ಸಿ ಆಗುತ್ತೆ. ಮೈನಸ್ ಡಿ ಸಿ ಏನಾಗುತ್ತೆ, ಮೈನಸ್ 2 ಡಿ ಸಿ ಆಗುತ್ತೆ. ಮೈನಸ್ 2 ಡಿ ಸಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿ ಸಿ ಈಸ್ ಈಕ್ವಲ್ ಟು ಇಲ್ಲಿ 0 ಇದೆ ತಾನೆ, 0 ಡಿವೈಡೆಡ್ ಬೈ -2 ಡಿನಾಮಿನೇಟರ್ ಬರುತ್ತೆ. 0/-2 ಅಂದರೆ ಅದು ಬಿಕಮ್ಸ್ 0ನೇ. ಅವಾಗ ಡಿ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಈಸ್ 0. ಡಿಸ್ಟೆನ್ಸ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಈಸ್ 0 ಅಂದರೆ ಇವೆರಡು ಒಂದೇ ಪಾಯಿಂಟಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು. ಹಾಗಾಗಿ ನಾವೇನು ಹೇಳ್ಬೋದು, ಸಿ ಆ್ಯಂಡ್ ಕೋಇನ್ಸೈಡ್, ಸಿ ಆ್ಯಂಡ್ ಡಿ ಕೋಇನ್ಸೈಡ್. ಸಿ ಮೇಲೆ ಡಿ ಅಥವಾ ಡಿ ಮೇಲೆ ಸಿ ಪಾಯಿಂಟ್ಸ್ ಇರುತ್ತೆ, ಅವೆರಡು ಸಬ್ಸೆಪ್ರೇಟ್ ಇರೋಕ್ಕೆ ಸಾಧ್ಯ ಇಲ್ಲ. ದಸ್ ಎವ್ರಿ ಲೈನ್ ಸೆಗ್ಮೆಂಟ್ ಆ್ಯಸ್ ಒನ್ ಆ್ಯಂಡ್ ಓನ್ಲಿ 1 ಮಿಡ್ ಪಾಯಿಂಟ್. ಹಾಗಾಗಿ ಏನು ಹೇಳ್ಬೋದು ನಾವು, ಯಾವುದೇ ಒಂದು ಲೈನ್ ಸೆಗ್ಮೆಂಟಿಗೆ ಒಂದೇ ಒಂದು ಮಿಡ್ ಪಾಯಿಂಟ್ ಇರುತ್ತೆ, ಒಂದಕ್ಕಿಂತ ಹೆಚ್ಚು ಮಿಡ್ ಪಾಯಿಂಟ್ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋದಾದರೆ ಈ ಎಕ್ಸಾಮ್ಗಳಿಗೆ ಅಥವಾ 2 ಮಾರ್ಕ್ಸಿಗೆ ಇದನ್ನು ಇಂಪಾರ್ಟೆಂಟ್ ಭಾಳ ಕೇಳ್ತಾ ಇರ್ತಾರೆ. ಇಫ್ ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ, if a point C lies between 2 points A and B such that AC is equal to BC, ಅಲ್ಲಿ given ಕೊಟ್ಟಾರೆ AC is equal to BC ಅಂತ, then prove that AC is equal to 1/2 AB, AC is equal to 1/2 AB ಅಂತ ಪ್ರೂವ್ ಮಾಡಬೇಕು. therefore ಡಯಾಗ್ರಾಮ್ ಬರೆದಾರೆ. ಫಸ್ಟ್ ಎ ಬಿ ಅನ್ನೋದು ಒಂದು ಲೈನ್ ಸೆಗ್ಮೆಂಟ್ ಬರ್ಕೊಳ್ತೀರಾ. ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಬರ್ಕೊಂಡು ಏನು ಮಾಡಿದ್ರೆ ಸಿ ಅನ್ನೋ ಪಾಯಿಂಟು ಎ ಬಿ ಮಧ್ಯ ಇದೆ ಅಂತ ಹೇಳಿದ್ದಾರೆ, ಬಿಟ್ವೀನ್ ಸಿ ಎ ಆ್ಯಂಡ್ ಬಿ ಅಂತ. therefore ಎ ಬಿ ಮಧ್ಯೆ ಸಿ ಪಾಯಿಂಟ್ ಬರ್ಕೊಳ್ತೀರಾ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿದರೆ ಅರ್ಥ ಏನು, ಸಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಇಲ್ಲಿ ಗಿವನ್ ಕೊಟ್ಟಿದ್ದಾರಲ್ಲ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂತ, ಅದರ ಅರ್ಥ ಏನು, ಸಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಹೇಳ್ಬೋದು. ದೇರ್ಫೋರ್ ವಿ ಹ್ಯಾವ್ ಎ ಪಾಯಿಂಟ್ ಸಿ ಲೈಯಿಂಗ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಸಿ ಅನ್ನೋ ಪಾಯಿಂಟ್ ಏನಾಗಿದೆ, ಎ ಮತ್ತು ಬಿ ಪಾಯಿಂಟ್ಗಳ ಮಧ್ಯೆ ಲೊಕೇಟ್ ಆಗಿದೆ. ಸಚ್ ದಟ್ ಎ ಸಿ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ ಬಿ ಸಿ, ದಿಸ್ ಇಸ್ ಗಿವನ್, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ. ಆ್ಯಡಿಂಗ್ ಎ ಸಿ ಆನ್ ಬೋತ್ ಸೈಡ್, ಎರಡು ಕಡೆ ಎ ಸಿಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಎ ಸಿ ಪ್ಲಸ್ ಎ ಸಿ ಆಗುತ್ತೆ, ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಎಲ್ ಎಚ್ ಎಸ್ಗೂ ಎ ಸಿ ಆ್ಯಡ್ ಮಾಡಬೇಕು, ಆರ್ ಎಚ್ ಎಸ್ಗೂ ಎ ಸಿಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಎ ಸಿ ಪ್ಲಸ್ ಎ ಸಿ ಏನಾಗುತ್ತೆ, 2 AC ಆಗುತ್ತೆ, ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಬಟ್ ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಆ್ಯಸ್ ಎ ಸಿ ಪ್ಲಸ್ ಇ ಬಿ ಕೋಯಿನ್ಸೈಡ್ ವಿತ್ ಎ ಬಿ. ಇಲ್ಲಿ ಹೇಳಿದಾರಲ್ಲ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಮಿಡ್ ಪಾಯಿಂಟ್ ಆಗುತ್ತೆ. ಎ ಸಿ ಪ್ಲಸ್ ಬಿ ಸಿ ಇವೆರಡೂ ಮೆಜರ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆ್ಯಡ್ ಮಾಡಿದ್ರೆ ಎ ಬಿ ಸಿಗುತ್ತಾ. therefore ಎ ಸಿ ಪ್ಲಸ್ ಬಿ ಸಿ ಬದಿಗೆ ನಾವೇ ಬರ್ಕೋಬೋದು, ಎ ಬಿ ಅಂತ ಬರ್ಕೋಬೋದು. 2 AC ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ನಮಗೆ ಬೇಕಾದ್ರೆ ಎ ಸಿ ತಾನೆ, ಎ ಸಿ ಇಸ್ ಈಕ್ವಲ್ ಟು 2 ಈ ಕಡೆ ಬಂದರೆ 1/2 ಎ ಬಿ ಆಯಿತು. therefore ಎನ್ಸ್ ದ ಪ್ರೂಫ್, ಏನಂತ ಪ್ರೂವ್ ಮಾಡೋಕ್ಕೆ ಕೇಳಿದ್ರೆ ಎ ಸಿ ಇಸ್ ಈಕ್ವಲ್ ಟು 1/2 ಎ ಬಿ. ಎ ಬಿ ಲೈನ್ ಸೆಗ್ಮೆಂಟ್ ಏನಾದರೂ 6 ಸೆಂಟಿಮೀಟರ್ ಇತ್ತಂದರೆ ಎ ಸಿ ಅದ್ರಾಗ ಅರ್ಧ ಎಷ್ಟಿರುತ್ತೆ, 3 ಸೆಂಟಿಮೀಟರ್ ಇರುತ್ತೆ ಅಂತ ಅರ್ಥ. therefore ಎ ಸಿ ಇಸ್ ಈಕ್ವಲ್ ಟು 1/2 ಎ ಬಿ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಇನ್ ದ ಫಾಲೋಯಿಂಗ್ ಫಿಗರ್ ಇಫ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ, ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂತ ಹೇಳಿದ್ದಾರೆ. ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ಗಿವನ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಬದಲಿಗೆ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಅಂತ ಬರ್ಕೋಬೋದಾ. ಎ ಸಿಯನ್ನು ಅಂತ ಬರ್ಕೋಬೋದು,
ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದರೆ ಎ ಸಿ ಸಿಗುತ್ತಾ? ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂತ ಬರ್ಕೋಬೋದು. ಪಾಯಿಂಟ್ ಬಿ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಸಿ, ಈಕ್ವೇಷನ್ 2 ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಬಿ ಡಿ ಅನ್ನು ಬರ್ಕೊಡ್ರಿ. ಬಿ ಡಿ ಅನ್ನೋದು ನೋಡಿ, ದ ಪಾಯಿಂಟ್ ಸಿ ಈಸ್ ಲೈಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಅನ್ನ, ದೇರ್ಫೋರ್ ನಾವೆಂತ ಬರ್ಕೋಬೋದು, ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರ್ಕೋಬೋದಾ? ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರ್ಕೊಳ್ತೀವಿ. ಈಕ್ವೇಷನ್ 3 ಆಯಿತು. ದೆನ್ ಫಾರ್ ಸಬ್ಟ್ರಾಕ್ಟಿಂಗ್ ಫ್ರಮ್ ಎ ಸಿ ಆ್ಯಂಡ್ ಬಿ ಡಿ ಫ್ರಮ್ 2 ಆ್ಯಂಡ್ 3 ಇನ್ ಈಕ್ವೇಷನ್ 1. ಈಗ ಸಬ್ಟ್ರಾಕ್ಟಿಂಗ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 ಇನ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿದೆ, ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂತಿದೆಯಾ? ಎ ಸಿ ಅಂದರೆ ಏನು? ಎ ಬಿ ಪ್ಲಸ್ ಬಿ ಸಿ. ಎ ಸಿ ವ್ಯಾಲ್ಯೂ ಇಲ್ಲಿ ಬಂದಿದೆ, ಎ ಬಿ ಪ್ಲಸ್ ಬಿ ಸಿ ಬರ್ಕೋಬೇಕು. ಇಸ್ ಈಕ್ವಲ್ ಟು ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ. ದೆನ್ ಎ ಬಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದ್ರೆ ನಮಗೆ ಎ ಬಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದರೆ ಏನಾಗುತ್ತೆ, ಈಗ ಬಿ ಸಿ ಕ್ಯಾನ್ಸಲ್ ಮಾಡಿಬಿಡ್ರಿ. ಈ ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಇಲ್ಲಿ ಪ್ಲಸ್ ಬಿ ಸಿ ಐತೆ. ಈ ಪ್ಲಸ್ ಬಿ ಸಿ ಕಡೆ ಬಂದರೆ ಮೈನಸ್ ಬಿ ಸಿ ಆಗುತ್ತೆ. ಕ್ಯಾನ್ಸಲ್ ಆದಾಗ ಎ ಬಿ ಮಾತ್ರ ಉಳಿಯುತ್ತೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗ್ತಾ ಹೋಗುತ್ತೆ. ಈ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ನೋಡಿ, ಕ್ವಶನ್ಸ್ಗಳನ್ನು ಕ್ಲೀನಾಗಿ ಸಾಲ್ವ್ ಮಾಡ್ದವ್ರಿ, ಡಯಾಗ್ರಾಮ್ ಪ್ರಕಾರ ಮಾಡ್ದವ್ರು, ಭಾಳ ಈಸಿ ಇದೆ. ಎ ಸಿ ಬರ್ಕೋಬೇಕು, ಬಿ ಡಿ ವ್ಯಾಲ್ಯೂ ಬರ್ಕೋಬೇಕು, ಅವೆರಡೂ ಈಕ್ವಲ್. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಗಿವನ್ ಇರುತ್ತಲ್ಲ, ಎ ಸಿ ವ್ಯಾಲ್ಯೂ ಸಬ್ಟ್ರೇಟ್ ಮಾಡ್ತಾರೆ, ಎ ಬಿ ಪ್ಲಸ್ ಬಿ ಸಿ ಸಬ್ಟ್ರೇಟ್ ಮಾಡ್ತೀರಾ. ಬಿ ಡಿ ವ್ಯಾಲ್ಯೂ ಸಬ್ಟ್ರೇಟ್ ಮಾಡ್ತಾರೆ, ಬಿ ಸಿ ಪ್ಲಸ್ ಸಿ ಡಿ, ಅಂದರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಆಗುತ್ತೆ. ಈ ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಪ್ಲಸ್ ಬಿ ಸಿ ಆ ಕಡೆ ಹೋದರೆ ಮೈನಸ್ ಬಿ ಸಿ ಆಗುತ್ತೆ. ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಬಿಕಮ್ಸ್ 0. ಉಳಿಯೋದೇನು ಎ ಬಿ, ಈ ಕಡೆ ಸಿ ಡಿ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಯ್ತು. ನಮಗೇನು ಪ್ರೂವ್ ಮಾಡೋಕೆ ಹೇಳಿದ್ರು? ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡೋಕೆ ಹೇಳಿದ್ರು. ಅದೇ ನಾವು ಪ್ರೂಫು ಮಾಡಿದ್ದೀವಿ. ಇದು ನಾವೀಗ ಎಕ್ಸಾಮ್ಸ್ಗಳ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನೆಕ್ಸ್ಟ್, ಈಕ್ವಿವೆಲೆಂಟ್ ವರ್ಷನ್ ಆಫ್ ಯೂಕ್ಲಿಡ್ 5th ಪಾಸ್ಟುಲೇಟ್ಸ್. ಯೂಕ್ಲಿಡ್ 5th ಪಾಸ್ಟುಲೇಟ್ಸ್ನ ಈಕ್ವಿವೆಲೆಂಟ್ ವರ್ಷನ್ ಅಂತ ಬರುತ್ತೆ. ಪ್ಲೇಫೇರ್ ಆರ್ ಎಕ್ಸಿಮ್ಸ್, ಪ್ಲೇಫೇರ್ಸ್ ಎಕ್ಸಿಮ್ಸ್ ಗಿವನ್ ಬೈ ಸ್ಕಾಚ್ ಮ್ಯಾಥಮೆಟಿಷಿಯನ್ ಜಾನ್ ಪ್ಲೇಫೇರ್ in 1729 stated. ಇದನ್ನು ಈಕ್ವಿವೆಲೆಂಟ್ 5th ವರ್ಷನ್, equivalent version of Euclid 5th postulates was stated by the Scottish mathematician Playfair. ಏನು ಹೇಳುತ್ತಪ್ಪ ಅಂದರೆ, ಫಾರ್ ಎವ್ರಿ ಲೈನ್ L and for every point P not lying on line there exists a unique line M passing through P and parallel to L. For example, for every line L ಅನ್ನೋದೊಂದು ಲೈನ್, and for every point P ಅನ್ನೋ ಪಾಯಿಂಟು ಎಲ್ಲಿಂದ ಹೊರಗಡೆ ಇದೆ, ಎಲ್ ಮೇಲೆ ಇಲ್ಲ. ನಾಟ್ ಲೈಯಿಂಗ್ ಆನ್ ಎಲ್ ಪಾಯಿಂಟ್ ಮೇಲೆ ಇಲ್ಲ, ಎಲ್ಲಿಂದ ಹೊರಗಡೆ ಇದೆ. ಆ್ಯಂಡ್ ದೇರ್ ಎಕ್ಸಿಸ್ಟ್ ಎ ಯುನೀಕ್ ಲೈನ್. ಓನ್ಲಿ ನಾವು ಈ ಪಾಯಿಂಟ್ ಮುಖಾಂತರ ಬೇಕಾದಷ್ಟು ಲೈನ್ ಡ್ರಾ ಮಾಡ್ತಾ ಹೋಗ್ಬೋದು. ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಬೋದು, ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಬೋದು, ಈ ರೀತಿ ಒಂದು ಲೈನ್ ಮಾಡ್ಬೋದು, ಈ ಥರ ಒಂದು ಲೈನ್, ಎಷ್ಟು ಬೇಕಾದ್ರೂ ಇನ್ಫೈನೈಟ್ ಲೈನನ್ನು ಡ್ರಾ ಮಾಡ್ಬೋದು ಪಿ ಪಾಯಿಂಟ್ ಮುಖಾಂತರ. ಬಟ್ ಈ ಒಂದು ಪಾಯಿಂಟ್ ಮುಖಾಂತರ ಲೈನ್ ಡ್ರಾ ಮಾಡಿರ್ತಕ್ಕಂಥ ಅಷ್ಟು ಲೈನಲ್ಲಿ ಓನ್ಲಿ ಒನ್ ಲೈನ್ ಏನಾಗಿರುತ್ತಪ್ಪ ಅಂದರೆ ಪಿ ಪಾಯಿಂಟ್ ಮುಖಾಂತರ ಪಾಸ್ ಆಗಿರುತ್ತೆ. ಮತ್ತು ಆ ಲೈನ್ ಏನಾಗಿರುತ್ತಪ್ಪ ಅಂದರೆ ಎಲ್ಲಿಗೆ ಪ್ಯಾರಲಲ್ ಆಗಿರುತ್ತೆ. ದಟ್ ಈಸ್ ಯೂಕ್ಲಿಡ್ ಈಕ್ವಿವೆಲೆಂಟ್ ವರ್ಷನ್ ಆಫ್ ಯೂಕ್ಲಿಡ್ 5th ಪಾಸ್ಟುಲೇಟ್ಸ್ ಅಂತ ಹೇಳ್ಬೋದು. ಎ ಲೈನ್ ಎಲ್ ಅಂಡ್ ಎ ಪಾಯಿಂಟ್ ಪಿ, ಫಾರ್ ಎವ್ರಿ ಪಾಯಿಂಟ್ ಪಿ ನಾಟ್ ಲೈಯಿಂಗ್ ಆನ್ ಎಲ್ ದೇರ್ ಎಕ್ಸಿಸ್ಟ್ ಎ ಯುನೀಕ್ ಲೈನ್ ಎಮ್ passing through P and parallel to L. This is the equivalent version of Euclid 5th postulates. Therefore, in this chapter, the main important points are Euclid's axioms, and Euclid postulates. Statements ಭಾಳ ಇಂಪಾರ್ಟೆಂಟು. ಜೊತೆಗೆ ನಾವು 4 ಎಕ್ಸಾಂಪಲ್ಸ್ ಮಾಡಿಸಿದ್ನಲ್ಲ, ಆ 4 ಎಕ್ಸಾಂಪಲ್ಸ್ಗಳಿಂದ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ ಎಕ್ಸಾಮಿನೇಷನ್ಗೆ. ಆ 4 ಎಕ್ಸಾಂಪಲ್ಸನ್ನು ನೀವೇ ನೋಟ್ ಮಾಡ್ಕೊಳ್ರಿ. ಜೊತೆಗೆ ಈಕ್ವಿವೆಲೆಂಟ್ 5th ವರ್ಷನ್ ಆಫ್ 5th ಪಾಸ್ಟುಲೇಟ್ಸ್, ಅದು ಸ್ಟೇಟ್ಮೆಂಟ್ ಏನು ಹೇಳಿದ್ನಲ್ಲ, ಫಾರ್ ಎವ್ರಿ ಲೈನ್ ಎಲ್ ಆ್ಯಂಡ್ ಫಾರ್ ಎವ್ರಿ ಪಾಯಿಂಟ್ ಪಿ ನಾಟ್ ಲೈಯಿಂಗ್ ಆನ್ ದರ್ ಎಕ್ಸಿಸ್ಟ್ ಎ ಯುನೀಕ್ ಲೈನ್ ಎಮ್ ಪಾಸಿಂಗ್ ಥ್ರೂ ಪಿ ಆ್ಯಂಡ್ ಪ್ಯಾರಲಲ್ ಟು ಎಲ್ ಅಂತ ಹೇಳಿದ್ನಲ್ಲ, ಅದೊಂದು ಸ್ಟೇಟ್ಮೆಂಟ್ ಒಂದು ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಇದಿಷ್ಟೂ ಕೂಡ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಅರ್ಥ ಆಯ್ತು ಹೇಳಿದ್ದು. ಹಾಗಾಗಿ ಇದಿಷ್ಟು ನೀವು ಎಕ್ಸಾಮ್ಸ್ಗಳನ್ನು ನೀಟಾಗಿ ಕಲಿತಾ ಹೋಗ್ರಿ, ಪಾಸ್ಟುಲೇಟ್ಸ್ಗಳನ್ನು ಕಲಿತಾ ಹೋಗ್ರಿ. 5 ಪಾಸ್ಟುಲೇಟ್ಸ್ ಬರುತ್ತೆ, 5 ಎಕ್ಸಾಮ್ಸ್ ಬರುತ್ತೆ, ಆ ಲೆಕ್ಕಗಳನ್ನು ಕಲಿತಾ ಹೋಗ್ರಿ. ಇದಿಷ್ಟು ಈ ಚಾಪ್ಟರ್ ಕಲ್ತಿದ್ದೆ, ಆದರೆ ನೀವು ಆರಾಮಾಗೆ 4 to 5 ಮಾರ್ಕ್ಸ್ಗಳನ್ನು ಎಕ್ಸಾಮಲ್ಲಿ ಪಡಿಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಚಾಪ್ಟ್ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನ್ಯೂ ಚಾಪ್ಟ್ರನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್.